ಮದ್ದೂರಲ್ಲಿ ಶಾಸಕ ಬಸನಗೌಡ ಯತ್ನಾಳ್ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಆರ್ಎಸ್ಎಸ್ ಬ್ಯಾನ್ ಯಾವ ದುಷ್ಟಶಕ್ತಿಯಿಂದಲೂ ಅಸಾಧ್ಯ ಎನ್ನುವಂತಹ ಸ್ಟೇಟ್ಮೆಂಟ್ ನೀಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಸಿಎಂಗೆ ಪತ್ರ ಬರೆದಿರೋದು ಮೂರ್ಖತನದ ವಿಚಾರ. ಆರ್ಎಸ್ಎಸ್ ದೇಶದಲ್ಲಿ ಅಸ್ತಿತ್ವದಲ್ಲಿದೆ, ಅಳಿಸಲು ಸಾಧ್ಯವಿಲ್ಲ ಅಂತ ಮದ್ದೂರಿನಲ್ಲಿ ಶಾಸಕ ಬಸನಗೌಡ ಯತ್ನಾಳ್ ಹೇಳಿಕೆಯನ್ನ ನೀಡಿದ್ದಾರೆ. ಆರ್ಎಸ್ಎಸ್ ಬ್ಯಾನ್ ಯಾವ ದುಷ್ಟಶಕ್ತಿಯಿಂದಲೂ ಅಸಾಧ್ಯ. ಪ್ರಿಯಾಂಕ್ ಖರ್ಗೆ ಸಿಎಂಗೆ ಪತ್ರ ಬರೆದಿರೋದು ಮೂರ್ಖತನದ ವಿಚಾರ. ಆರ್ಎಸ್ಎಸ್ ದೇಶದಲ್ಲಿ ಅಸ್ತಿತ್ವದಲ್ಲಿದೆ, ಅಳಿಸಲು ಸಾಧ್ಯವೇ ಇಲ್ಲ. ಮೊದಲು ದೇಶದಲ್ಲಿರೋ ಮದರಸಾಗಳನ್ನ ನಿಷೇಧಿಸಲಿ. ಮುಸ್ಲಿಂ ತುಷ್ಟೀಕರಣಕ್ಕೆ ಖರ್ಗೆ ಇಂತಹ ಹೇಳಿಕೆ ಕೊಡ್ತಾರೆ. ಮುಸ್ಲಿಮರ ಖುಷಿಗಾಗಿ ಪ್ರಿಯಾಂಕ್ ಖರ್ಗೆ ಈ ರೀತಿ ಹೇಳಿಕೆಯನ್ನ ನೀಡಿದ್ದಾರೆ ಅಂತ ಮದ್ದೂರಿನಲ್ಲಿ ಶಾಸಕ ಬಸನಗೌಡ ಯತ್ನಾಳ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪತ್ರ ಬಂದಿತ್ತು, ಅದು ಮೂರ್ಖತನದ ವಿಚಾರ. ಜವಾಹರ್ಲಾಲ್ ನೆಹರುವಿಂದ ಹಿಡಿದು ಎಲ್ಲಿವರೆಗೆ ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ. RSS ಬ್ಯಾನ್ ಮಾಡಲಿಕ್ಕೆ ಜಗತ್ತಿನ ಯಾವುದೇ ದುಷ್ಟಶಕ್ತಿಗಳ ಸಾಧ್ಯ ಇಲ್ಲ. RSS ಎಷ್ಟು ಸೂರ್ಯಚಂದ್ರ ಸತ್ಯವೋ ಅಷ್ಟು ಅದರ ಒಂದು ಈ ದೇಶದಲ್ಲಿ ಅಸ್ತಿತ್ವವಿರ್ತದೆ. RSSನ ಅಳಿಸಿ ಹಾಕೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಕೇವಲ ಮೂರ್ಖತನ ಮತ್ತು ಮುಸ್ಲಿಂ ತುಷ್ಟೀಕರಣ ಸಲುವಾಗಿ ಈ ರೀತಿ ಮುಸ್ಲಿಮರ ಖುಷಿಪಡಿಸಲಿಕ್ಕೆ ಇಂಥ ಹೇಳಿಕೆಗಳನ್ನು, ಬಾಲಿಶ ಹೇಳಿಕೆಗಳನ್ನು ಪ್ರಿಯಾಂಕ್ ಖರ್ಗೆ ಕೊಡ್ತಾರೆ. ಏನು ಕ್ರಮ ಕೈಗೊಳ್ತೀರಿ ಸರ್? ಈಗ ಅಂದರೆ ನ್ಯಾಯಾಲಯ ಎಲ್ಲ ವ್ಯವಸ್ಥೆ ಇದೆ ದೇಶದಲ್ಲಿ. ಸುಪ್ರೀಂ ಕೋರ್ಟ್ನಲ್ಲಿ ಸಹ ಹಿಂದೆ ಸಾಕಷ್ಟು ತೀರ್ಪುಗಳು ಬಂದಿವೆ. ಹಿಂದೆ ನೆಹರು ಬ್ಯಾನ್ ಮಾಡೋದು ನಾವೇ ವಾಪಸ್ ತಗೋಬೇಕು. ಅದಕ್ಕೇನೂ ಮಾಡಲಿಕ್ಕೆ ಆಗೋದಿಲ್ಲ, ಏನೂ ಆಗೋದಿಲ್ಲ. ಸುಮ್ಮನೆ ಮುಸ್ಲಿಮರನ್ನ ಖುಷಿ ಪಡಿಸಲಿಕ್ಕೆ ಈ ರೀತಿ ಪ್ರಿಯಾಂಕ್ ಖರ್ಗೆ ಯಾವಾಗಲೂ ಇಂಥ ಹೇಳಿಕೆಗಳು. ಮುಖ್ಯಮಂತ್ರಿಗಳಿಗೆ ಪತ್ರ ಬಂದಿತ್ತು, ಅದು ಮೂರ್ಖತನದ ವಿಚಾರ. ಜವಾಹರ್ಲಾಲ್ ನೆಹರುವಿಂದ ಹಿಡಿದು ಎಲ್ಲಿವರೆಗೆ ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ. RSS ಬ್ಯಾನ್ ಮಾಡಲಿಕ್ಕೆ ಜಗತ್ತಿನ ಯಾವುದೇ ದುಷ್ಟಶಕ್ತಿಗಳ ಸಾಧ್ಯ ಇಲ್ಲ. RSS ಎಷ್ಟು ಸೂರ್ಯಚಂದ್ರ ಸತ್ಯವೋ ಅಷ್ಟು ಅದರ ಒಂದು ಈ ದೇಶದಲ್ಲಿ ಅಸ್ತಿತ್ವವಿರ್ತದೆ. RSSನ ಅಳಿಸಿ ಹಾಕೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಕೇವಲ ಮೂರ್ಖತನ ಮತ್ತು ಮುಸ್ಲಿಂ ತುಷ್ಟೀಕರಣ ಸಲುವಾಗಿ ಈ ರೀತಿ ಮುಸ್ಲಿಮರ ಖುಷಿಪಡಿಸಲಿಕ್ಕೆ ಇಂಥ ಹೇಳಿಕೆಗಳನ್ನು, ಬಾಲಿಶ ಹೇಳಿಕೆಗಳನ್ನು ಪ್ರಿಯಾಂಕ್